ಹಾಯ್ ಹಲೋ ನಮಸ್ತೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ, ಸೊ ಸುದೀಪ್ ಅವರು ಇಲ್ಲದ ಬಿಗ್ ಬಾಸ್ ಹೇಗಿತ್ತು ನಿಮ್ಗೆ? ನನ್ಗಂತೂ ಸೂಪರ್ ಆಗಿತ್ತು ಅಂತ ಹೇಳ್ತಾ, ಸೊ ಮಾತಾಡೋಣ ನಿನ್ನೆ ಮತ್ತು ಇವತ್ತಿನ ಎಪಿಸೋಡ್ ಬಗ್ಗೆ. ಸುದೀಪ್ ಅವರು ಇಲ್ಲದೆ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಸುದೀಪ್ ಅವರು ಕೆಲವೊಂದು ಸಾರಿ ಬುದ್ಧಿವಾದ ಹೇಳ್ತಾ ಇರೋದಾಗಿರ್ಬೋದು, ಅಥವಾ ಏನಾದ್ರೂ ಒಂದು ತಪ್ಪು ನಡೆದಾಗ ಹೇಳ್ತಾ ಇರೋದಾಗಿರ್ಬೋದು, ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ಆ ಶುಗರ್ ಕೋಟೆಡ್ ಅಂತ ನನ್ಗೆ ಅನಿಸ್ತಾ ಇತ್ತು. ಬಟ್ ಇವಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಒಂದು ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಬಿಗ್ ಬಾಸ್ ನಡೆಸ್ಕೊಟ್ಟಿದ್ದಾರೆ. ಒಂದು ಗೆಸ್ಟ್ ಬಂದು ಒಂದು ಅವರನ್ನ ಒಂದು ಎಲಿಮಿನೇಟ್ ಮಾಡಿದ್ದು ಆಗಿರ್ಬೋದು, ಅಥವಾ ನಾನು ಕಳೆದ ಒಂದು ಕೆಲವು ಸೀಸನ್ಗಳಲ್ಲಿ ಸುದೀಪ್ ಅವರು ಇಲ್ಲದಾಗ ನಡೆದಂತಹ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ತುಂಬಾ ಚೆನ್ನಾಗಿತ್ತು. ಸೊ ಯಾರೆಲ್ಲ ಎಪಿಸೋಡ್ ನೋಡಿದ್ರಿ, ಒನ್ ವೀಕ್ ಅಲ್ಲಿ ಏನೇನಾಯ್ತು, ಏನೇನ್ ನಿಮ್ಗೆ ತುಂಬಾ ಚೆನ್ನಾಗಿ ಅನಿಸ್ತು ಅಂತ ಹೇಳಿ. ಸೊ ನನ್ಗೆ ಏನ್ ಅನಿಸ್ತು ಅಂತ ನಾನು ಹೇಳ್ತೇನೆ. ಸೊ ನನ್ಗೆ ನಿಜವಾಗ್ಲೂ ಗಿಲ್ಲಿ ಅವರು ವಿನ್ ಆಗ್ಬೇಕು, ವಿನ್ ಆಗ್ತಾರೆ ಅನ್ನೋ ಒಂದು 100% ಇದೆ. ಬಟ್ ಇಲ್ಲಿ ಏನೋ ಒಂದು ಕುಕಿಂಗ್ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಆಲ್ಮೋಸ್ಟ್ ಎಲ್ರು ಇವಾಗ ನೀವು ಲೈವ್ ನೋಡ್ತಾ ಇದ್ದೀರಾ. ಸೊ ಲೈವ್ ಬಿಗ್ ಬಾಸ್ ಮತ್ತು ಎಪಿಸೋಡ್ ಬಿಗ್ ಬಾಸ್ ಎಷ್ಟು ಆ, ಒಂದು ಆ, ಏನು ಹೇಳ್ತೇವೆ ಫಿಲ್ಟರ್ ಅಂತ ಹೇಳಿದ್ರೆ, ಆಕ್ಚುಲಿ ನನಗೆ ಈ ಎಪಿಸೋಡ್ ಬಿಗ್ ಬಾಸ್ಗಿಂತ ಲೈವ್ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಯಾಕಂದ್ರೆ ಲೈವ್ ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ಲೈವ್ ಬಿಗ್ ಬಾಸ್ ಅಂದ್ರೆ ಲೈವ್ ಆಗಿ ನಮಗೆ ತೋರಿಸಲ್ಲ, ಒಂದು ದಿನದ ಮುಂಚಿನ ಒಂದು ವಿಡಿಯೋಗಳನ್ನ ತೋರಿಸ್ತಾರೆ. ಅಂದ್ರೆ ಬುಧವಾರ, ಇವತ್ತು ಆದಿತ್ಯವಾರ ಆದ್ರೆ ಶನಿವಾರ ಅದು ತೋರಿಸ್ತಾರೆ. ಬಟ್ ಅದರಲ್ಲೂ ಕೂಡ ಮ್ಯೂಟ್ ಮಾಡೋದೇನು, ಕೆಲವೊಂದು ಸನ್ನಿವೇಶಗಳನ್ನ ಇದ್ ಮಾಡೋದೇನು, ಅಂದ್ರೆ ಒಂದು ಅಂದ್ರೆ ಏನೋ ಅಲ್ಲಿ ಅವ್ರಿಗೆ ಕಂಟೆಂಟೇ ಇಲ್ಲ ನಮ್ಗೆ ತೋರಿಸೋಕೆ ಅನ್ನೋ ರೀತಿಯಲ್ಲಿ ತೋರಿಸೋದೇನೋ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಅಲ್ಲೂ ಅಷ್ಟು ಚೆನ್ನಾಗಿ ಒಂದೊಂದು ಕಂಟೆಂಟ್ ಗಳನ್ನ ಇದ್ರೂ ಕೂಡ ಎಪಿಸೋಡ್ಗಳಲ್ಲಿ ಇವರು ತೋರಿಸೋದು ಇವರಿಗೆ ಏನ್ ಬೇಕು ಅದನ್ನು ಮಾತ್ರ. ಯಾಕಂದ್ರೆ ಇವರಿಗೆ ಗೊತ್ತಿದೆ 99% ಜನರು ಎಪಿಸೋಡ್ ನೋಡಿದ್ರೆ ಒಂದು 30% ಜನ ಏನಾದರೂ ಲೈವ್ ನೋಡಬಹುದು ಅಂತ. ಯಾಕಂದ್ರೆ ಲೈವ್ 24 hours ಯಾರು ನೋಡಲ್ಲ, ಅವ್ರಿಗೆ ಅಷ್ಟು ಟೈಮ್ ಇರೋದಿಲ್ಲ ಅಂತ 100% ಇವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಏನೋ ಒಂದು ಸ್ವಲ್ಪ ಗೇಮ್ ಆಡ್ತಾರೆ ಬಿಗ್ ಬಾಸ್ ಟೀಮು. ಬಟ್ ನನಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನ್ಸೋದು, ಸುದೀಪ್ ಅವರು ಇಲ್ಲದಾಗ ಇವರು ಒಂದು ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಮಾಡ್ತಾರಲ್ವಾ, ಅದು ನನಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನ್ಸೋದು. ಕಳೆದ ಒಂದು ಹರೀಶ್ ರಾಜ್ ಇದ್ರಲ್ಲ, ಆ ಕ್ರೈನ್ ಎಲ್ಲ ಇಳಿಸಿ ಒಂದು ಎಲಿಮಿನೇಷನ್ ಮಾಡಿದ್ದು ಆಗಿರ್ಬೋದು, ಈ ಉಗ್ರ ಮಂಜು ಅವರು ಡ್ಯಾನ್ಸ್ ಮಾಡ್ತಾ ಹೊರಗಡೆ ಹೋಗಿದ್ದು, ಅದನ್ನು ತುಂಬಾ ಚೆನ್ನಾಗಿರೋ ಕಂಟೆಂಟ್ ಗಳನ್ನ ಸುದೀಪ್ ಇಲ್ದಿರೋವಾಗ ತೋರಿಸ್ತಾರೆ ಬಿಗ್ ಬಾಸ್ ಅವರು. ಸೊ ನಿಜವಾಗ್ಲೂ ನನಗೆ ಸುದೀಪ್ ಇಲ್ದಿರುವ ಒಂದು ನಾಮಿನೇಷನ್ ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತಾನೆ ನನ್ನ ಪ್ರಕಾರ ಹೇಳ್ಬೋದು. ಇನ್ನೊಂದು ವಿಷಯವನ್ನ ನೀವು ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ನಾವು ಎಪಿಸೋಡ್ಗಳನ್ನ ನೋಡ್ತೇವೆ. ಎಪಿಸೋಡ್ಗಳು ಕೆಲವೊಂದು ಕಡೆ ನಮ್ಗೆ ಆ ತೋರಿಸ್ತಾರೆ. ಅಂದ್ರೆ ಇವಾಗ ಬಿಗ್ ಬಾಸ್ಗೆ ರಕ್ಷಿತಾ ಅವರನ್ನ ಹೈಲೈಟ್ ಮಾಡಬೇಕು, ಅಥವಾ ರಕ್ಷಿತಾ ಅವರನ್ನ ಕೆಳಗ್ ಮಾಡ್ಬೇಕು, ಅಂದ್ರೆ ಕೆಳಗೆ ಇಳಿಸ್ಬೇಕು. ಸೊ ಇದನ್ನ ಬಿಗ್ ಬಾಸ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಪ್ರಕಾರ. ಯಾಕಂದ್ರೆ ಧ್ರುವಂತ್ ಅವರು ಒಂದು ಹಿಂದಿನ ಒಂದು 4-5 ವಾರಗಳ ಹಿಂದೆನೆ ಹೋಗುವವರು. ಅವ್ರು ಎಲ್ಲಿ ಏನಾಯ್ತು, ಏನ್ ಸ್ಪಾರ್ಕ್ ಮೂವ್ಮೆಂಟ್ ಸಿಕ್ತು ಅಂತಾನೆ ಗೊತ್ತಿಲ್ಲ, ಇನ್ನೂ ಇದ್ದಾರೆ. ರಕ್ಷಿತಾ ಅವರಿಗಿಂತನೂ ಫಸ್ಟ್ ಅಂದ್ರೆ ಮೊದಲು ಅವರು ಸೇವ್ ಆದ್ರು. ಸೊ ಇದು ಗಿಮಿಕ್ ಅಥವಾ ನಿಜವಾಗ್ಲೂ ಅವರಿಗೆ ಓಟ್ ಬೀಳ್ತಾ ಇದೆಯಾ, ಕನ್ಫ್ಯೂಷನ್ ಅಲ್ಲಿ ಇದೆ ನನಗೆ. ಯಾಕಂದ್ರೆ ರಕ್ಷಿತಾ ಆರ್ಡರ್ ಅಲ್ಲಿ ಫಸ್ಟ್ ಸೇವ್ ಆಗ್ತಾ ಇರುವಂತ ರಕ್ಷಿತಾ ಅವರು ಲಾಸ್ಟ್ ಅಲ್ಲಿ ಅಂದ್ರೆ ಆ, ಇವಾಗ ಎಲಿಮಿನೇಷನ್ ಕಂಟೆಸ್ಟೆಂಟ್ ಮಾಳು ಮತ್ತು ಸ್ಪಂದನಾ ಅವರ ಮುಂಚೆ ಮುಂಚಿತವಾಗಿ ಎಲಿಮಿನೇಷನ್ ಇಂದ ಪಾರಾದ್ರು. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಸಣ್ಣದಾದಂತಹ ಒಂದು ಗಿಮಿಕ್ ನಡೀತಾ ಇದೆಯಾ. ಸೂರಜ್ ಅವರು ಎಲಿಮಿನೇಷನ್ ಆದ್ರು, ಸೂರಜ್ ಅವರನ್ನ ಬಿಟ್ಟು ಬೇರೆ ಯಾರಾಗ್ಬಹುದು ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ರಾಶಿಕಾ ಅವರು ಆಗ್ಬೇಕಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಸ್ಪಂದನ ಅಂತೂ 100% ನಾನು ಯಾವ ವಿಡಿಯೋದಲ್ಲೂ ಹೇಳ್ತಾ ಇದ್ದೇನೆ, ಎಲ್ಲ ವಿಡಿಯೋದಲ್ಲೂ ಸ್ಪಂದನ ಅವರಲ್ಲಿ ಬಿಗ್ ಬಾಸ್ ಏನ್ ಕಂಡ್ರು ಗೊತ್ತಿಲ್ಲ. ಕಲರ್ಸ್ ಕನ್ನಡ ಮನೆ ಮಗಳು ಧ್ರುವಂತು ಇವರು ಧನುಷ್ ಮತ್ತು ಸ್ಪಂದನ ಅವರನ್ನ ಬಿಗ್ ಬಾಸ್ ಕಳಿಸೋದೇ ಇಲ್ಲ ಅಂತ 100% ಒಪ್ಕೊಳ್ತೇನೆ ನಾನು. ಸೊ ಇಲ್ಲಿ ಇನ್ನು ಉಳಿದಂತೆ ಕಾವ್ಯ ಅವರ ಮನೆಯವರು ಬಂದ್ರು, ಕಾವ್ಯ ಅವರ ಮನೆಯವರು ಬಂದ್ಬಿಟ್ಟು ಸೊ ಅವ್ರ ತಮ್ಮ ಏನೇನು ಹೇಳಬೇಕು ಎಲ್ಲವನ್ನ ಹೇಳಿ ಹೋದ್ರು. ಸೊ ನಂತರದ ದಿನದಲ್ಲಿ ಕಾವ್ಯ ಅವರ ತಂದೆ ಮತ್ತು ಅಮ್ಮ ಬಂದ್ರು. ಸೊ ತುಂಬಾ ಖುಷಿ ಆಕ್ಚುಲಿ ಫ್ಯಾಮಿಲಿ ಎಲ್ಲ ಬಂದಾಗ ಗಿಲ್ಲಿ ಅವರನ್ನ ಎಲ್ರು ಆಲ್ಮೋಸ್ಟ್ ಎಲ್ರು ಗಿಲ್ಲಿ ಅವರನ್ನ ತುಂಬಾ ಚೆನ್ನಾಗಿ ಹೊಗಳಿದ್ರು. ರಾಶಿಕಾ ಅವರ ತಮ್ಮನನ್ನ ಬಿಟ್ಟು. ಸೊ ಎಲ್ಲೋ ಒಂದು ಕಡೆ ಒಂದು ನಾವು ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಹೇಳ್ತೇವೆ ನಂಜಿ ಅಂತ. ಸೊ ಅದು ತುಂಬಾ ಎದ್ದು ಕಾಣ್ತಾ ಇತ್ತು. ಬಟ್ ಏನೇ ಆಗ್ಲಿ ತುಂಬಾ ಚೆನ್ನಾಗಿ ಹೋಯ್ತು ಈ ವಾರ. ಸೊ ನೆಕ್ಸ್ಟ್ ವಾರದಿಂದ
ಬಿಗ್ ಬಾಸ್ ಅಸಲಿ ಆಟ ಶುರು ಮಾಡ್ತಾರಾ ಇಲ್ವಾ ಅಂತ ನೋಡ್ಬೇಕಿದೆ. ಯಾಕಂದ್ರೆ ಯಾವಾಗ್ಲೂ ನಾವು ಹೇಳ್ತಾ ಇರ್ತೇವೆ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಅಂತ. ಬಟ್ ಈ ಸರಿ ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಕ್ರಿಪ್ಟೆಡ್ಗಿಂತ ಗಿಮಿಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಪಬ್ಲಿಸಿಟಿ ಇರುವವರನ್ನ, ಅಂದ್ರೆ ಪಬ್ಲಿಕ್ ಜನರು ಯಾರನ್ನ ಉಳಿಸ್ತಾರೆ ಅವರನ್ನ ಗೆಲ್ಲಿಸ್ತಾರೋ ಅಥವಾ ಬಿಗ್ ಬಾಸ್ ಟೀಮ್ಗೆ ಯಾರು ಬೇಕು ಅವರನ್ನ ಗೆಲ್ಲಿಸ್ತಾರ ಅಂತ ಕಾದ್ ನೋಡ್ಬೇಕಿದೆ. ಸೊ ನೋಡೋಣ ಬಿಗ್ ಬಾಸ್ ಅಲ್ಲಿ ಇನ್ನೇನ್ ಏನ ಆಗುತ್ತೆ ಅಂತ ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಬಿಗ್ ಬಾಸ್ ನಾವು ಜನರ ಓಟ್ ನಲ್ಲಿ ಮೇ ಬಿ ಹನುಮಂತು ಯಾರು ಬಿಟ್ಟು ನನಗೆ ಯಾರು ಕಾಣಿಸಲ್ಲ. ಅವರೇ ಒಬ್ರು ವಿನ್ನರ್ ಆಗಿದ್ದು ಅಂತ ಕಾಣುತ್ತೆ. ಬಟ್ ನೋಡ್ಬೇಕು ಈ ಸಲದ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರು ಏನಾದ್ರು ವಿನ್ ಆದ್ರೆ 100% ಬಿಗ್ ಬಾಸ್ ಜೆನ್ಯೂನ್ ಅಂತಾನೆ ಕಾಣುತ್ತೆ. ಇಲ್ಲದಿದ್ರೆ ಬಿಗ್ ಬಾಸ್ ಎಲ್ಲೋ ಒಂದು ಕಡೆ ಸ್ಕ್ರಿಪ್ಟೆಡ್ ಅಥವಾ ಅವ್ರಿಗೆ ಬೇಕಾದ್ದು ಮಾತ್ರ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಸೊ ನೋಡೋಣ, ಏನೇ ಆಗ್ಲಿ ಬಿಗ್ ಬಾಸ್ ಜೊತೆಗೆ ಬಿಗ್ ಬಾಸ್ ಅನ್ನ ನಾವು ಫಾಲೋ ಮಾಡ್ತಾ ಇದ್ದೇವೆ. ಸೊ ಬಿಗ್ ಬಾಸ್ ಏನೇನಾಗುತ್ತೆ ಅಂತ ನೋಡೋಣ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.